ಟೋಟಲ್ ಇವಾಗ ಕಲಿಯೋದು ಅನ್ನೋದಕ್ಕಿಂತ ಎಷ್ಟು ಕಾನ್ಫಿಡೆಂಟಲ್ಲಿ ಇದ್ನೋ ಫೈನಲ್ ಡೇಗೆ ನಮ್ಗೆ ಲಾಸ್ಟ್ ಏನು ಮುಗಿತಾ ಬಂತು ಅಂದಾಗ ಸ್ವಲ್ಪ ಕಾನ್ವರ್ಸೇಷನ್ ನಡೀತು. ಯಾವ ಥರ ಕ್ಲೈಂಟ್ ಹತ್ರ ಮಾತಾಡಬೇಕು ಅನ್ನೋದು ಲೈವಾಗಿ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದು ಹೇಳ್ಕೊಟ್ಟಾಗ ಹೆಂಗೆ ಅನ್ನಿಸ್ತು ಅಂತ ಅಂದರೆ ಅದು ಏನೋ ನನ್ನ ವೇಟ್ನೆಸ್ಸು ಫಸ್ಟ್ ಟೈಮ್ ನಾನೇ ನಿಂತ್ಕೊಂಡು ಮಾತಾಡಿಕೊಂಡು ನನಗೆ ಒಂದು ಸ್ವಲ್ಪ ಅನುಭವ ಆಯಿತು. ಹಿಂಗೆ ಮಾತಾಡಿದ್ರೆ ಹೀಗೆ ಸಿಗುತ್ತೆ ಅಂತ. ಅದನ್ನು ಇಟ್ಕೊಂಡು ನನ್ನ ಎಲ್ಲ ಫ್ರೆಂಡ್ಸು ನಾನೆಲ್ಲ ಹೆಂಗಂದರೆ ನಂಬರ್ ಡಿಲೀಟ್ ಮಾಡಿಬಿಟ್ಟು 40-50 ಅಷ್ಟೇ ಕಾಂಟ್ಯಾಕ್ಟ್ ಇಟ್ಕೊತಿದ್ದೆ. ಇವಾಗ ಅರೌಂಡ್ 350 ಕಾಂಟ್ಯಾಕ್ಟ್ಸ್ನ ನಾನೇ ಇಸ್ಕೊಂಡು ಆ್ಯಡ್ ಮಾಡ್ಕೊಳ್ತಾ. ಸೂಪರ್ ಅಲ್ಲ? 40 ಇಂದ 350 ಕಾಂಟ್ಯಾಕ್ಟ್ಸ್ ಅಂದರೆ ಸ್ವಲ್ಪ ಅಲ್ಲ, ಅದು ಒಂದು 2-3 ಮಂತ್ಸ್ ಪೀರಿಯಡ್ ಅದು ಇಸ್ಕೊಂಡು ನಾನು ಯಾವಾಗ ಸ್ಟೇಟಸ್ ಹಾಕ್ತಿದ್ದೆ ಮತ್ತು ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ದೆ ನಾನೇ. ಅವಾಗ ಏನಂದರೆ ಅವರೇ ಮಾಡಲಿ ಅನ್ನೋ ಆ್ಯಟಿಟ್ಯೂಡ್ ಜಾಸ್ತಿ ಇರ್ತಿತ್ತು. ಇವಾಗ ಹಂಗಲ್ಲ, ನಮಗೆ ಬೇಕಲ್ಲ ಮಾರ್ಕೆಟಿಂಗ್ ಅಂದರೆ ನಾವು ಹೆಂಗೆ ಮಾತಾಡಬೇಕು, ಹೆಂಗೆ ಕೇಳಬೇಕು, ಯಾವ ಥರ ಅನ್ನೋದೆಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಅದನ್ನು ಟ್ರಿಕ್ಸ್ ಇಟ್ಕೊಂಡು ನಾನು ಯಾವಾಗ ಅವ್ರಿಗೆಲ್ಲ ನಾನು ಫ್ರೀ ಇದ್ದಾಗ ಮಾರ್ನಿಂಗ್ ಎಲ್ಲ ಜಿಮ್ ಮುಗಿಸ್ಕೊಂಡು ಬಂದುಬಿಟ್ಟು ಫ್ರೀ ಇದ್ದಂಗೆಲ್ಲ 3 to 4 hours ನನ್ನ ಫ್ರೆಂಡ್ಸ್ ಹತ್ರ ಹರಟೆ ಹೊಡೆಯೋದು ಬಿಟ್ಬಿಟ್ಟು ಎಲ್ಲರ ಫೋನು ಕಟ್ ಡೌನ್ ಮಾಡಿ ಫಸ್ಟ್ ನಾನು ನನ್ನ ಕಾಂಟ್ಯಾಕ್ಟ್ನ ನಾನು ಹೆಂಗೆ ಬೆಳೆಸ್ಕೊಬೇಕು ಅನ್ನೋದನ್ನ ಫಸ್ಟ್ ಐಡಿಯಾ ಮಾಡಿಕೊಂಡೆ. ಇರೋ ಲೀಸ್ಟ್ಗಳನ್ನೆಲ್ಲ ಬರ್ಕೊಂಡೆ ನಾನು, ಯಾರನ್ನ ಹೆಂಗೆ ಕಾಲ್ ಮಾಡಿ ಹೆಂಗೆ ಮಾತಾಡಿದ್ರೆ ಹೆಂಗೆ ಅಟ್ರಾಕ್ಟ್ ಆಗ್ತಾರೆ ಅಂತ. ಅಷ್ಟಕ್ಕಾಗಿ ಯಾರಿಗೂ ಹೇಳಿರಲಿಲ್ಲ. ಮ್ಯಾಮ್ ಹೇಳಿದ್ರು ಸೈಲೆಂಟಾಗಿ ವರ್ಕ್ ಮಾಡಿ, ಸೈಲೆಂಟಾಗಿ ಯಾವಾಗ ನಾವು ಹೇಳ್ಕೊಂಡು ಹೋಗ್ತೀವೋ ಸೈಲೆಂಟಾಗಿ ಕೆಲಸ ಮಾಡಿ. ಬೇರೆಯವ್ರು ನಮ್ಮ ಬಗ್ಗೆ ಮಾತಾಡೋಕೆ ಆಗ್ಬೇಕಂದ್ರೆ ನೀವು ಸೈಲೆಂಟಾಗಿ ಇರಬೇಕು. ಜೋರಾಗಿ ಮಾಡೋದೇ ಕೆಲಸ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ಬರೀ ವಿಡಿಯೋಸ್ ಹಾಕಿದ್ರೆ ಕೆಲಸ ಅಲ್ಲ. ಈ ಥರ ಒಬ್ಬರು ಸ್ಟೂಡೆಂಟ್ ಅಲ್ಲ, ನಮ್ಗೆ ಬರ್ತಾನೇ ಇರ್ತಾರೆ. ಎಲ್ಲರೂ ಬಂದವರೆಲ್ಲ ನಮ್ಗೆ ಈ ರಿವ್ಯೂಸೇ ಕೊಟ್ಟೋಗ್ತಾರೆ. ಅವತ್ತೊಬ್ರು ಸ್ಟೂಡೆಂಟ್ ಬಂದು ಮಾತಾಡೋರು, ಇಷ್ಟು ಸಾಲ ನಾನು ಅಪ್ಲೋಡ್ ಮಾಡಿದಿನ, ನನಗೆ ಇದಕ್ಕೂ ಇದೆ ಎಷ್ಟೆಷ್ಟೋ ವೀಡಿಯೋಸ್ಗಳನ್ನ ಮಾಡಿಬಿಟ್ಟಿದ್ದೀವಿ ಮಾಡ್ತಾ ಇದ್ದಾರೆ. ನನ್ನ ಸ್ಟೂಡೆಂಟ್ಸ್ ಚೆನ್ನಾಗಿ ಹೋಗಿದ ಕಡೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ ಕ್ಲೈಂಟ್ಸು, ಅದೇ ನನಗೆ ದೊಡ್ಡ ಖುಷಿ. ಹೌದು ಅಲ್ವಾ? ಚೆನ್ನಾಗಿದೆ ಅಂದರೆ ಏನೋ ಕರೀತಾರ, ಚೆನ್ನಾಗಿಲ್ಲ ಅಂದರೆ ಏನಂತಾರೆ. ಬಟ್ ನಾನು ಕಾನ್ಫಿಡೆನ್ಸ್ ನನ್ನ ಸ್ಟೂಡೆಂಟ್ಸಿಗೆ ಏನು ಕೊಡ್ತೀನಿ ಅಂದರೆ, ಇಲ್ಲಿಂದ ಹೋದ್ಮೇಲೆ 100% ನೀವು ಕೆಲಸ ಮಾಡ್ತೀರಾ, ಅಷ್ಟು ಪೇಷನ್ಸ್ನ ನಾನು ಕಲಿಸಿರ್ತೀನಿ. ಅದಂತೂ ಕಲಿಸ್ತೀನಿ. ಪೇಷನ್ಸ್ ಅಂತೂ 100% ಕಲಿಸ್ತೀನಿ. ಆಮೇಲೆ ಕ್ಲೈಂಟ್ಸ್ ಜೊತೆ ಹೇಳಿ ಶೇರ್ ಮಾಡ್ತೀನಿ. ಕ್ಲೈಂಟ್ ಪ್ಲೇಸಲ್ಲಿ ಹಿಂಗೆ ಆಗುತ್ತೆ ಅಂತಲೂ ಹೇಳಿರ್ತೀನಿ. ಕ್ಲೈಂಟ್ಸ್ ಹತ್ರ ನೀವು ಹೀಗೆ ಮಾತಾಡಬೇಕು ಅಂತಲೂ ಹೇಳಿರ್ತೀನಿ. ಅದನ್ನೆಲ್ಲ ಹೇಳಿದ್ರೆ ನೀವು ತಲೆಯಲ್ಲಿ ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ನಾನು ಹೇಳೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟ್. ಎಲ್ಲಾದರೂ ಬೇಸ್ ಅನ್ನೋದು ಹಾಕಿದ್ರೆ, ಮೇಕಪ್ ಬೇಸ್ ಅಂತ ಹಾಕಿದ್ರೆ ಯಾರೇ ನೋಡಿದ್ರು ಚೆನ್ನಾಗಿದೆ ಅನ್ನೋ ಅಷ್ಟು ಚೆನ್ನಾಗಿ ಹಾಕಿದ್ದೀರಪ್ಪ ಅಂತ 100% ಹೇಳ್ತಾರೆ. ಇದುವರೆಗೂ ನನ್ನ ಮೇಕಪ್ ಬೇಸ್ ಅಂತೂ ನಾನು ಹೇಳ್ಕೊಟ್ಟಿರೋ ಬೇಸ್ ಸ್ಪೆಷಲಿ ಇದುವರೆಗೂ ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿರೋರು ಇಲ್ಲವೇ ಇಲ್ಲ. ಇನ್ನು ರಮ್ಯ ಮೇಡಮ್ ಹತ್ರ ಬೇಸ್ ಕಲ್ತಿರೋದು ಸೂಪರ್ ಆಗಿದೆ ಅಂತ ಹೇಳಿರೋರೇ ಜಾಸ್ತಿ ಹೊರತು ಬೇಸ್ ಚೆನ್ನಾಗಿಲ್ಲ ಅಂತ ನನ್ನ ಸ್ಟೂಡೆಂಟ್ಸ್ ಇದುವರೆಗೂ ಯಾರು ಹೇಳಿಲ್ಲ. ನಮ್ಮ ಮಂಜು ಅಂತ ಮೇಡಮ್ ಬೆಂಗಳೂರು ಕಲಿತಿದ್ದು. ಎಲ್ಲಿ ಕಲಿತೀರಿ ಅಂದರೆ ರಾತ್ರಿ ಡ್ಯಾನ್ಸಿಗೆ ಬಂದಿಷ್ಟೋಗೆ ರಮ್ಯ ಸೂಪರ್ ಬಿಡು, ಅವರು ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದಾರೆ, ತುಂಬ ಮಾಡ್ತಾರೆ ಅಂದರೆ ಬೇಸ್ ಅಂತ ಬಂದಾಗ ನಾನು ಮಾತ್ರ ಸ್ಪೆಷಲಿ ನಾನು ಕಾನ್ಸಂಟ್ರೇಟ್ ಮಾಡೋದು ಬೇಸ್. ಏನು ಬೇಸ್ನ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದರೆ, ಇವ್ರು ಕ್ಲೈಂಟ್ ಆಗಿ ಬಂದ್ರೆ ಅಂದರೆ ಇವ್ರಾಗಕ್ಕೆ ಇಷ್ಟಪಡ್ತಾರೆ, ಡ್ರಾಮ್ಯಾಟಿಕ್ ಆಗಿ ಇಷ್ಟಪಡ್ತಾರ. ಒಂದು ಅಫಿಷಿಯಲ್ ಕ್ಲೈಂಟ್ನ ನೀವು ಪಿಕ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಅವರೆಲ್ಲ ಹೇಗೆ ಅಂದರೆ ನ್ಯಾಚುರಲ್ ಆಗಿ ಇಟ್ಕೊಳ್ಳಿ. ನಾನು ಇವ್ರಿಗೆಲ್ಲ ಟ್ರೈ ಮಾಡಿ, ನಾನು ನಿಮ್ಗೆ ಹೇಳ್ತಿರೋದು ಇವ್ರಿಗೆ ಹೇಳಿದ್ದು ಅದೇ, ನಿಮ್ಗೆ ಹೇಳೋದು ಅದೇ, ಮುಂದೆ ಬರೋರು ಹೇಳೋದು ಅದನ್ನ. ನಾನು ಪೇಷನ್ಸ್ ಇರಬೇಕು, ಕ್ಲೈಂಟ್ಸ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದು ಏನಕ್ಕೆ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅದು. ನಿಮ್ಗೆ ಅನಿಸ್ಬೋದು ಏನಪ್ಪ ಇದೆಲ್ಲ ಇಂಪಾರ್ಟೆಂಟಾ, ಟು ಬಿ ಫ್ರಾಂಕ್ ಇಂಪಾರ್ಟೆಂಟು. ಕ್ಲೈಂಟ್ಸ್ನ ಇವ್ರು ಹೇಳ್ದಂಗೆ 40 ಕ್ಲೈಂಟ್ ಇದ್ರು, 3 ಮಂತ್ಸಲ್ಲಿ 300 ಕ್ಲೈಂಟ್ನ ಮಾಡ್ಕೊಂಡ್ರು ಅಂದಲ್ಲ, ಬರೀ 40 ಇದ್ರು. ನಾನು ಸೀರಿಯಸ್ ಈ ಫೀಲ್ಡಿಗೆ ಬಂದಾಗ ನನಗೆ ನಮ್ಮ ಅಕ್ಕರು 4 ಜನ ಬಿಟ್ಟರೆ ನನಗೆ ಯಾರು ಗೊತ್ತಿಲ್ಲ, ಫ್ರೆಂಡ್ಸ್ ಅನ್ನೋರು ಇರಲಿಲ್ಲ ಈ ಫೀಲ್ಡಿಗೆ. ಈಗ ನನ್ನ ಫೋನ್ ಕಾಂಟ್ಯಾಕ್ಟಲ್ಲಿ 5000+ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ನನ್ನ ಫೋನಲ್ಲಿ ಮಾತ್ರ. ನಮ್ಮ ಆಫೀಸ್ ಫೋನಲ್ಲಿ ಒಂದು 3000 ಕಾಂಟ್ಯಾಕ್ಟ್ ಇದೆ. ನನ್ನ ಆಫೀಸ್ ಫೋನಲ್ಲಿ 3000 ಕಾಂಟ್ಯಾಕ್ಟ್ಸ್. ಯಾರನ್ನೂ ಹೋಗಿ ಕೊಡಿ ನಂಬರ್ ಅಂತ ಕಲೆಕ್ಟ್ ಮಾಡಿರೋದೆಲ್ಲ ಬಿಲ್ಡ್ ಮಾಡಿರೋದು. ಫೋನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನ ಕಟ್ ಆಫ್ ಮಾಡಿದೆ, ಅದ್ರ ಬದಲು ವರ್ಕ್ ಮಾಡಿದೆ, ಅದು ಬಿಸ್ನೆಸ್ ಇತ್ತ. ಇದೆಲ್ಲ ಹೇಳಿಸ್ಬೇಕು ಅಂತ ಹೇಳ್ಸಿದ್ರೆ ನಿಮ್ಗೊಂದು ಮೋಟಿವೇಟ್ ಆಗಲಿ ಅನ್ನೋದಕ್ಕೆ. ಹೌದು, ಏನಕ್ಕೆ ಅಂದರೆ ಡಿಮೋಟಿವೇಟ್ ಮಾಡೋರು ಸೊಸೈಟಿ ತುಂಬ ಜನ ಇದ್ದಾರೆ. ಓಕೆ, ಈಗಲೂ ನನಗೂ ಇದ್ದಾರೆ, ಈಗಲೂ ಮಾಡ್ತಾರೆ. ನನಗೆ ಇವ್ರಿಗೂ ನೆಗೆಟಿವ್ ಹೇಳಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದೆಲ್ಲ ಶೇರ್ ಮಾಡೋದು ಬೇಡ. ಓಕೆ, ನನಗೆ ಅವ್ರು ಹೇಳಿದ್ದಾರೆ. ಬಟ್ ನೆಗೆಟಿವ್ ಕೇಳಿಸ್ಕೋಬೇಕು ಅಷ್ಟೇ. ನಾನು ಅವ್ರನ್ನ ಹೇಳ್ದಾಗ ಅವ್ರಿಗೆ ಏನು ಹೇಳ್ದೆ ಕೇಳಿ ಬಿಟ್ಬಿಡಿ ಕಿವಿ ಅಷ್ಟೇ. ಅಷ್ಟು ಮಾಡಿ ಬಿಟ್ಬಿಡಿ. ಎಲ್ಲೋ ಒಂದು ಕಡೆ ಪಾಸಿಟಿವ್. ಅದಕ್ಕಿಂತ ಅವ್ರು ಅವತ್ತು ಹತ್ರು ಅದು ನನಗೆ ಗೊತ್ತು. ಅವ್ರು ನನ್ನ ಜೊತೆ 2-3 ಸಲ ಹೇಳಿದ್ರೆ ಆ ನೆಗೆಟಿವ್ ಆದ್ರೂ ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ಅದು ಬೇಕಾಗುತ್ತೆ. ಹೌದಾ ಇಲ್ವಾ? ಯಾಕೆಂದರೆ ಒಬ್ರೊಬ್ರು ಸ್ಟೂಡೆಂಟ್ಸು ಒಂದೊಂದು ಥರ ಸ್ಟೋರಿ ಇದೆ. ಎಲ್ಲರೂ ಒಂದೇ ಥರ ಅಲ್ಲ. ಇವ್ರದ್ದೊಂಥರ ಡಿಫ್ರೆಂಟಾಗಿ ಸ್ಟೋರಿ ಇದೆ, ಆ ಬ್ಯಾಚಲ್ಲಿ ಇರೋದ್ರಲ್ಲೇ ಡಿಫ್ರೆಂಟಾಗಿ ಸ್ಟೋರೀಸ್ ಇದೆ. ಈಗ ನಿಮ್ಗಳನ್ನ ತಗೋತೀವಿ ಅಂದರೆ ನಿಮ್ಗಳದ್ದು ಡಿಫ್ರೆಂಟ್
ಡಿಫ್ರೆಂಟ್ ಸ್ಟೋರೀಸ್ ಇದೆ. ಬಟ್ 3 ಮಂತ್ಸಲ್ಲಿ ಅವ್ರು ವರ್ಕ್ ಮಾಡಿದ್ದಾರೆ, ಬೇರೆಯವ್ರ ಜೊತೆನೂ ವರ್ಕಿಗೆ ಹೋಗಿದ್ದಾರೆ. ಫ್ರೆಂಡ್ಸ್ ಆ ಬ್ಯಾಚಲ್ಲಿ ಇರೋ ಜೊತೆ ಅವತ್ತು ಬಂದಾಗ ಜೊತೆಲಿ ವರ್ಕಿಗೆ ಹೋದ್ರು, ಅವರೇ ಓನ್ ಆರ್ಡರ್ಸ್ ಮಾಡಿದ್ದಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಅವರು ನೋಡ್ತಾ ಇದ್ದಾರೆ, ಡೌನೇ ನೋಡ್ತಿದ್ದಾರೆ, ಬರೀ ಅಪ್ಸೇ ನೋಡ್ತಿಲ್ಲ. ಬಟ್ ಆದ್ರೂ ಏನು ಮಾಡ್ಕೊಂಡು ಹೋಗ್ತಿದ್ದಾರೆ, ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಪಾಯಿಂಟ್ ಡೌನ್ ಬಂತು ಅಂದ ತಕ್ಷಣ ಸುಮ್ಮನೆ ಅಂದ್ರೆ ನಾನು ಕ್ಲಾಸಲ್ಲಿ ಹೇಳ್ತಿದ್ದು ಒಂದು ಏನೋ ಸಿಂಪತಿ ಗೆಡ್ಸ್ಕೊಳಕ್ ಹೇಳ್ತಿದ್ರು, ಆ ಥರ ತುಂಬಾ ಮಾತಾಡಿದ್ದಾರೆ. ಬಟ್ ನನಗೆ ಅನ್ಸಿದ್ದು ಮ್ಯಾಮ್, ಇವಾಗ ಪ್ರಾಡಕ್ಟ್ ನಾನು ಕಲ್ತಾದ್ಮೇಲೂ ಗೋಲ್ಡ್ ಆಫ್ ಪ್ಲೆಡ್ಜ್ ಮಾಡಿಬಿಟ್ಟು ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಅವತ್ತು ಅರ್ಥನೂ ಬಂದಿದ್ದೀನಿ. ಅವತ್ತೇನು ಅನ್ನಿಸ್ತು, ಯಪ್ಪ ತಗೊಳ್ಳ ಬೇಡವಾ, ಫ್ಯೂಚರ್ ಸಿಗುತ್ತೋ ಇಲ್ವೋ ಅಂತ ತುಂಬ ಭಯಪಟ್ಟೆ. ಇವಾಗ ನನ್ನ ಹಸ್ಬೆಂಡ್ ಇನ್ನೂ 25,000 ತಗೋ ಇನ್ವೆಸ್ಟ್ ಮಾಡಿ, ಏನು ಬೇಕು ತಗೋ. ಸೂಪರ್ ಅಲ್ಲ ಅದು? ಅವ್ರಿಗೆ ಕಾನ್ಫಿಡೆಂಟ್ ಬಂದಿದೆ. ಅದನ್ನೇ ಹೇಳೋದು, ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೊಂದು ಹೇಳಪ್ಪ, ನಾನು ನಿಜನ್ನ ಒಂದು ಸತ್ಯ ಹೇಳ್ತೀನಿ, ಮಾರ್ಕೆಟ್ ಸತ್ಯನೇ ಅದು. ಸೊ ಪ್ರಾಕ್ಟೀಸ್ ಮಾಡೋದ್ರ ಮುಂದೆ ಏನು, ನೀವು 10 ವಿಡಿಯೋ ನೋಡೋದು ಮುಂದೆ ನಿಮ್ಮ ಕೈಯಲ್ಲಿ ಕುತ್ಕೊಂಡು ಒಂದ್ಸಲಿ ಪ್ರಾಕ್ಟೀಸ್ ಮಾಡೋದು. ಮಾಸ್ಟರ್ಸ್ ಆಗೋದು ಏನು ಹೇಳಿ, ಎಕ್ಸ್ಪೀರಿಯನ್ಸ್. ಒಂದು 5 to 6 ಇಯರ್ಸ್ ಆದ್ಮೇಲೆ ನೀವು ಮಾಸ್ಟರ್. ಹೌದಾ ಇಲ್ವಾ? ಮಾಸ್ಟರ್ ಪರ್ಫೆಕ್ಟ್ ಇದೊಂದೇ ಕೀ ಪಾಯಿಂಟ್, ಇದಕ್ಕೆ ಏನೂ ಇಲ್ಲ. ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ನಿಮಗೆ ಎಲ್ಲಾನು ಮೋಟಿವೇಟ್ ಮಾಡಿ. All the best.